ಚಿರಂಜೀವಿ ಸರ್ಜಾ ಅವರ ಪುಣ್ಯ ಸ್ಮರಣೆಯ ದಿನ ಒಂದು ನಟಿ ಮೇಘನಾ ರಾಜ್ರವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಎರಡನೇ ಮದುವೆ ಬಗ್ಗೆ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ. ಸೊ ಅಷ್ಟಕ್ಕೂ ಏನು ಆ ನಿರ್ಧಾರ? ಚಿರಂಜೀವಿ ಸರ್ಜಾ ಅವರ ಪುಣ್ಯ ಸ್ಮರಣೆಯ ದಿನ ಒಂದು ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರು? ಇದು ಚಿರಂಜೀವಿ ಸರ್ಜಾ ಅವರ ಕೊನೆಯ ಆಸೆಯಂತೆ. ಸೊ ಅಷ್ಟಕ್ಕೂ ಚಿರಂಜೀವಿ ಸರ್ಜಾ ಅವರ ಕೊನೆಯ ಆಸೆ ಏನು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಮೇಘನಾ ರಾಜ್ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿಯ ಕಿರೀಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಗಂಡನನ್ನು ಕಳೆದುಕೊಂಡಿರೋ ದುಃಖದಲ್ಲಿ ತುಂಬ ಒಂದು ದುಃಖದಲ್ಲಿ ಇರ್ತಾರೆ. ಸೊ ಅಂತಹ ಸಮಯದಲ್ಲಿ ಯಾರೂ ಇವರಿಗೆ ಒಂದು ಸಹಾಯವನ್ನು ಮಾಡುವುದಿಲ್ಲ, ಯಾರೂ ಇವರಿಗೆ ಒಂದು ಶಾಂತಿ ನೆಮ್ಮದಿಯಿಂದ ಒಂದು ಸಮಾಧಾನದ ಮಾತುಗಳನ್ನು ಹೇಳುವುದಿಲ್ಲ. ಅಂತಹ ಸಮಯದಲ್ಲಿ ಎಲ್ಲರೂ ಇವರನ್ನು ಬಿಟ್ಟು ಹೋಗ್ತಾರೆ. ಇವರು ಯಾರು ತುಂಬ ಅವರ ಸಹಪಾಠಿಯನ್ನು ಯಾರು ತುಂಬ ಕ್ಲೋಸ್ ಆಗಿದ್ದಾರೆ ಅನ್ಕೊಂಡಿರ್ತಾರೋ ಅವರೇ ಇವರಿಗೆ ಒಂದು ಆ ಸಮಯದಲ್ಲಿ ಕೈ ಕೊಟ್ಬಿಡ್ತಾರೆ. ಸೊ ಅಂತಹ ಸಮಯದಲ್ಲಿ ಒಂದು ಮೇಘನಾ ರಾಜ್ರವರು ತುಂಬ ದೃಢಶಾಲಿಯಾಗಿ ಸೊ ತನ್ನ ಹೊಟ್ಟೆಯಲ್ಲಿರತಕ್ಕಂಥ ಮಗುವಿಗೋಸ್ಕರ ಒಂದು ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸಮಾಜದಲ್ಲಿ ಹಲವಾರು ನಿಂದನೆಗಳನ್ನು ಇವರು ಎದುರಿಸ್ತಾರೆ. ಸಮಾಜ ಯಾವ ರೀತಿ ಮಾತನಾಡುತ್ತೆಪ್ಪ ಅಂತಂದರೆ ಇವಳಿಗೆ ಯಾರೂ ಇಲ್ಲ ಇನ್ಮೇಲೆ, ಇವಳು ಅನಾಥಳು ಅನ್ನೋ ರೀತಿಯಾಗಿ ಮಾತನಾಡುತ್ತೆ. ಸೊ ಆ ಸಮಯದಲ್ಲಿ ಎಲ್ಲರೂ ಇವಳನ್ನು ಬಿಟ್ಟು ದೂರ ಹೋಗ್ಬಿಡ್ತಾರೆ. ಆದರೆ ಆಗ ಇವರು ಬದುಕಿರೋದು ಯಾತಕ್ಕಪ್ಪ ಅಂತಂದರೆ ತನ್ನ ಹೊಟ್ಟೆಯಲ್ಲಿರುವ ಮಗುಗೋಸ್ಕರ. ಸೊ ತನ್ನ ಜಾಗದಲ್ಲಿ ಯಾರಾದರೂ ಬೇರೆದವರು ಇದ್ದರೆ ಅವರು ಕೂಡ ಖಂಡಿತವಾಗ್ಲೂ ಸೂಸೈಡ್ ಮಾಡ್ಕೊಳ್ತಾ ಇದ್ರು ಅನ್ನೋ ಮಾತನ್ನು ಮೇಘನಾ ರಾಜ್ರವರೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಅಷ್ಟೊಂದು ಒಂದು ನಿಂದನೆಗಳು ಸಮಾಜದಿಂದ ಇವರಿಗೆ ಬಂದಿವೆ ಅಂತೆ. ಹಲವಾರು ಜನ ಹಲವಾರು ಥರ ಮಾತನಾಡಿದ್ದಾರಂತೆ. ಆದರೆ ಯಾವುದನ್ನು ಲೆಕ್ಕಕ್ಕೆ ಹಾಕಿಕೊಳ್ಳದೆ ತನ್ನ ಮಗನಿಗೋಸ್ಕರ ಅಂದರೆ ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಒಂದು ಮೇಘನಾ ರಾಜ್ರವರು ಬದುಕ್ತಾರಂತೆ. ಅದಾದ ನಂತರ ಒಂದು ಗಂಡು ಮಗುವಿಗೆ ಜನನವಾದ ನಂತರ ಸೊ ಆ ಮಗನೇ ಎಲ್ಲ ನನಗೆ, ಅವನಲ್ಲೇ ನಾನು ಚಿರಂಜೀವಿ ಸರ್ಜಾನನ್ನ ನೋಡ್ತೇನೆ ಅನ್ನೋ ಮಾತನ್ನು ಇಲ್ಲಿ ಮೇಘನಾ ರಾಜ್ರವರು ಹೇಳ್ತಾರಂತೆ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದರೆ ಇಲ್ಲ ಎರಡನೇ ಮದುವೆಯನ್ನು ಆಗು ಅನ್ನೋ ಮಾತನ್ನು ಅವ್ರ ಮನೆಯಲ್ಲಿ ಇವರಿಗೆ ಫೋರ್ಸ್ ಮಾಡ್ತಾರಂತೆ. ಆದರೆ ಮೇಘನಾ ರಾಜ್ರವರು ಎರಡನೇ ಮದುವೆಗೆ ಯಾವುದೇ ರೀತಿ ಒಪ್ಕೊಳ್ಳೋದಿಲ್ಲ. ಇಲ್ಲ ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಮೇಘನಾ ರಾಜ್ರವರು ಹೇಳ್ತಾರೆ. ನೀವು ನನಗೆ ಫೋರ್ಸ್ ಮಾಡಬೇಡಿ, ಅವನಿಗೆ ತಂದೆನೂ ತಾಯಿನೂ ರಾಯಣ್ಣನಿಗೆ ತಂದೆನೂ ತಾಯಿನೂ ನಾನೇ ಆಗಿರ್ತೀನಿ ಅನ್ನೋ ಮಾತನ್ನ ಇಲ್ಲಿ ಮೇಘನಾ ರಾಜ್ರವರು ಹೇಳ್ತಾರೆ. ಅದಾದ ನಂತರ ಸ್ವಲ್ಪ ದಿನಗಳು ಕಳೆದ ತಕ್ಷಣ ಏನಾಗುತ್ತೆ ಅಪ್ಪ ಅಂತಂದ್ರೆ ಒಂದು ಮೇಘನಾ ರಾಜ್ರವರಿಗೆ ಎಲ್ಲ ಕೆಲಸಗಳು ಒತ್ತಡ ಆಗೋಕೆ ಶುರು ಆಗ್ತವೆ. ಯಾವ ರೀತಿ ಆಗುತ್ತೆ ಅಪ್ಪ ಅಂತಂದ್ರೆ ತನ್ನ ಮಗನಿಗೆ ಸರಿಯಾಗಿ ಟೈಮ್ ಕೊಡೋಕೆ ಕೂಡ ಆಗೋದಿಲ್ಲ. ತನ್ನ ಮಗ ಏನ್ ಮಾಡ್ತಾ ಇದ್ದಾನೆ, ಸೊ ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡ್ತಾ ಇದ್ದಾನ, ಅವನು ಶಾಲೆಯಲ್ಲಿ ಹೇಗಿದ್ದಾನೆ, ಇದೆಲ್ಲವನ್ನು ಕೂಡ ಅವರಿಗೆ ನೋಡೋಕೆ ಆಗೋದಿಲ್ಲ. ಯಾವತ್ತು ಕೆಲಸದ ಒತ್ತಡ ಇವರಿಗೆ ಇರೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಕೂಡ ಈಗ ಅವರು ಕಾಲಿಡ್ತಾ ಇದ್ದಾರೆ. ಸೊ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಕಾಲಿಟ್ಟು ಸೊ ಸಿನಿಮಾಗಳಲ್ಲೂ ಕೂಡ ನಡೆಸೋಕೆ ಸ್ಟಾರ್ಟ್ ಅನ್ನ ಮಾಡಿದ್ದಾರೆ ಮೇಘನಾ ರಾಜ್ರವರು. ಇನ್ನು ಎರಡನೇ ಮದುವೆ ವಿಚಾರಕ್ಕೆ ಬಂದ್ರೆ ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥದ್ದವರು ಸೊ ಎರಡನೇ ಮದುವೆಯನ್ನು ಯಾಕೆ ಆಗೋಕೆ ಮುಂದಾದ್ರು ಅನ್ನೋದನ್ನ ನೋಡ್ಬೇಕಪ್ಪ ಅಂತಂದ್ರೆ ನಟಿ ಮೇಘನಾ ರಾಜ್ರವರೇ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಒಂದು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸಂದರ್ಶನದಲ್ಲಿ ಮೇಘನಾ ರಾಜ್ರವರು ಹೇಳ್ಕೊಂಡಿದ್ದಾರೆ, ನಾನೇನು ಎರಡನೇ ಮದುವೆಯನ್ನು ಆಗ್ತಿರ್ಲಿಲ್ಲ, ಆದರೆ ನಾನು ಕೂಡ ಕೂತು ಯೋಚನೆಯನ್ನ ಮಾಡಿದೆ, ನಮ್ಮ ತಂದೆ ತಾಯಿಯವರು ಕೂಡ ಎರಡನೇ ಮದುವೆಯನ್ನು ಆಗು ಅನ್ನೋ ಮಾತನ್ನ ಹೇಳಿದ್ರು. ಆದರೆ ನನಗೆ ಅದು ಮೊಟ್ಟ ಮೊದಲನೇದಾಗಿ ಸರಿ ಅನಿಸ್ಲಿಲ್ಲ. ಆಮೇಲೆ ಕೂತು ಯೋಚನೆ ಮಾಡಿದೆ, ನನ್ನ ಮಗನು ಕೂಡ ಒಬ್ಬ ಪುರುಷ, ಅವನಿಗೂ ಕೂಡ ಒಬ್ಬ ಪುರುಷನ ಅವಶ್ಯಕತೆ ಇದ್ದೇ ಇದೆ. ಯಾಕಪ್ಪ ಅಂತಂದ್ರೆ ಅವನ ಸೀಕ್ರೆಟ್ಸ್ಗಳನ್ನ ಎಲ್ಲವನ್ನ ನನ್ನ ಮುಂದೆ ಹೇಳ್ಕೊಳ್ಳೋಕೆ ಆಗೋದಿಲ್ಲ. ಅವನೊಬ್ಬ ಗಂಡು ಮಗು ಆಗಿರೋದ್ರಿಂದ ಅವನಿಗೆ ಒಬ್ಬ ತಂದೆಯ ಅಂದ್ರೆ ಫಾದರ್ ಫಿಗರ್ ಬೇಕೇ ಬೇಕು ಅನ್ನೋ ಮಾತನ್ನ ಇಲ್ಲಿ ನಟಿ ಮೇಘನಾ ರಾಜ್ರವರು ಹೇಳ್ತಾರೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಬ್ಬರು ಸೇಫ್ಟಿಗೋಸ್ಕರ ಆದ್ರೂ ಯಾರಾದ್ರೂ ನಮಗೆ ಬೇಕೇ ಬೇಕು ಅನ್ನೋ ಮಾತನ್ನ ಇಲ್ಲಿ ಮೇಘನಾ ರಾಜ್ರವರು ಹೇಳ್ತಾರೆ. ಖಂಡಿತವಾಗ್ಲೂ ನಾನು ಆದಷ್ಟು ಬೇಗ ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನ ಕೂಡ ಇಲ್ಲಿ ಮೇಘನಾ ರಾಜ್ರವರು ಹೇಳ್ತಾರೆ. ಸೊ ಒಂದು ಮೇಘನಾ ರಾಜ್ರವರು ಎರಡನೇ ಮದುವೆಯನ್ನು ಆಗ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಸೊ ಅಷ್ಟಕ್ಕೂ ಗಂಡು ಯಾರು ಅನ್ನೋದನ್ನು ನೋಡ್ಬೇಕಪ್ಪ ಅಂತಂದ್ರೆ ಈಗಾಗಲೇ ಒಂದು ಮೇಘನಾ ರಾಜ್ರವರ ತಂದೆ ತಾಯಿಯವರು ಒಂದು ಗಂಡನ ನೋಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಿದು ಬರ್ತಾ ಇವೆ. ಸೊ ಈ ಒಂದು ಮದುವೆ ಬಗ್ಗೆ ನಿಮ್ಗೆ ಅನಿಸುತ್ತೆ, ಮೇಘನಾ ರಾಜ್ರವರು ಎರಡನೇ ಮದುವೆ ಆಗೋದು ಸರಿನಾ ಅಥವಾ ತಪ್ಪಾ? ಈ ಒಂದು ಮದುವೆ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.